ಇನ್ನು ಮೊನ್ನೆ ಮಂಡ್ಯದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಿದಾರಲ್ಲ, ಎಚ್.ಡಿ. ದೇವೇಗೌಡರೇ ಈಗ ಹೇಳಿದ್ದಾರೆ, ನಮ್ಮ ಪಕ್ಷದ ಶಾಲನ್ನ ಅವರು ಹಾಕಬಹುದಾಗಿತ್ತು, ಕೇಸರಿ ಶಾಲನ್ನ ಹಾಕಬಾರ್ದಿತ್ತು ಅಂತ ಪುತ್ರನ ವಿಚಾರವಾಗಿ ಎಚ್.ಡಿ. ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಮೈತ್ರಿ ಆದಂತ ಬಳಿಕ ನಾವು ಒಂದುಗೂಡಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಇಬ್ರು ಸೇರಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಈ ವೇಳೆ ಯಾರೋ ಬಂದು ಕೇಸರಿ ಶಾಲನ್ನ ಹಾಕಿರ್ತಾರೆ. ಹೌದು, ಕುಮಾರಸ್ವಾಮಿ ಅವರೇನು ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ಕೇಸರಿ ಶಾಲ ಹಾಕೊಂಡ್ ನಿಂತದ್ದಲ್ಲ. ಅವ್ರು ತೆರೆದ ವಾಹನದಲ್ಲಿ ನಿಂತು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಅವ್ರಿಗೆ ಕೇಸರಿ ಶಾಲನ್ನ ಹಾಕ್ತಾರೆ. ಯಾರೋ ಬಂದು ಕೇಸರಿ ಶಾಲನ್ನ ಹಾಕಿರ್ತಾರೆ, ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡುವಂತ ಅಗತ್ಯತೆ ಇಲ್ಲ. ಆದ್ರೂ ಅವರು ಕೇಸರಿ ಶಾಲನ್ನ ಹಾಕಬಾರ್ದಿತ್ತು, ನಮ್ಮ ಪಕ್ಷದ ಶಾಲನ್ನ ಹಾಕಬಹುದಾಗಿತ್ತು. ನಾನಂತೂ ಖಂಡಿತವಾಗಿಯೂ ಕೇಸರಿ ಶಾಲನ್ನ ಹಾಕೋದಿಲ್ಲ ಅಂತಾನು ದೇವೇಗೌಡರು ಹೇಳಿದ್ದಾರೆ. ಈಗ ನಾವು ಅವರು ಒಂದುಗೂಡಿ ಕೆಲಸ ಮಾಡ್ತಾ ಇದ್ದೇವೆ. BJP JDS 2 ಸೀಟ್ 4, 5, 6, 3 ಇರಲಿ, ನಾವು ಇಬ್ಬರು ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಅವ್ರ ಪಕ್ಷದ ಮುಖಂಡರು ಮನುಷ್ಯ ಅವ್ರದ್ದು ತೊಗೊಂಡು ಟವಲ್ ಹಾಕಿದರೆ ಯಾರೋ ಅವರ ಸಂದರ್ಭದಲ್ಲಿ ಹಾಕಿದರು. ಅದರ ಬಗ್ಗೆ ದೊಡ್ಡ ಜಗಳ ತೆಗಿಲಿಕ್ಕಾಗತ್ತೆ. ಇನ್ನು ನಾರ್ಮಲ್ ಕೋರ್ಸ್ ನಮ್ಮ ಪಾರ್ಟಿದೇ ಹಾಕೊಂಡು, ಅದು ಆ ಸಂದರ್ಭದಲ್ಲಿ ಯಾರೋ ಒಂದು ಇದನ್ನು ಹಾಕಿದ್ರು ಅಂತ ಅಂದ ತಕ್ಷಣವೇ ಅದಕ್ಕೇನು ದೊಡ್ಡ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಪರಿವರ್ತನೆ ಆಗ್ಬಿಟ್ರು ಜಾತ್ಯತೀತ ಜನತಾದಳದಿಂದ BJP ನಮ್ಮದು ಅವ್ರ ಜೊತೆ ಹೋಗುವಾಗ ನಮ್ದು ಹಾಕೊಳ್ಳೋಕ್ಕೆ. ಈಗ ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಂದು ಹಾಕೊಳ್ಳೋಕ್ಕೆ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಎಲ್ಲಿ ಬಿಡಿ, ನಾವೊಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಬಂದೆರಡು ಮಾತಾಡಲಿ ಅಂತಂದರೆ ಐ ಮೇ ಗೋ ಅಂಡ್ ಸ್ಪೀಕ್. ಹೀಗೆ ದೊಡ್ಡ ವ್ಯಾಖ್ಯಾನ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಅವರು ಹಸಿರು ಶಾಲನೆ ಅಥವಾ ನಮ್ಮ ಪಕ್ಷದ ಶಾಲನೆ ಹಾಕೊಂಡು ಹೋಗಬಹುದಾಗಿತ್ತು ಅಂತಾನು ಕೂಡ ಹೇಳಿದ್ದಾರೆ ದೇವೇಗೌಡರು. ಹಾಗೆ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಏನ್ ಹೇಳಿದ್ದರು, ಮೊನ್ನೆ ಕೇಸರಿ ಶಾಲ ಹಾಕ್ಬಿಟ್ರು ಅನ್ನುವಂತ ಟೀಕೆ ಬಂದಂತ ಸಂದರ್ಭದಲ್ಲಿ ಬನ್ನಿ ಕೇಳೋಣ. ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ, ಇವತ್ತು ಏನೋ ಕೇಸರಿ ಶಾಲನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣಲೇ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಸರಿ ಶಾಲನ ಈಗ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಹೋಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ, ನೀಲಿ ಬಣ್ಣದ ಸ್ಕಾರ್ಫು, ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಪಾಪ ಅವ್ರಿಗೇನು ಚಿತ್ರಣ ಬೇಕಾದ ಒಂದು ಫೋಟೋನ ಕಳಿಸೋಣ. ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ, ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ. ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ?